ನಿನಗ್ ಬೇಕಾದಾಗೆಲ್ಲ ನಿನ್ನಮ್ಮ ಮತ್ತೆ ಅವಳ ಮುಂದೆ ಬರ್ತಾಳೆ. ಆದ್ರೆ ಅಲ್ಲಿವರೆಗೂ ನೀನ್ ಸ್ಟ್ರಾಂಗ್ ಆಗಿರ್ಬೇಕು, ಆಯ್ತಾ? ಪ್ರಾಮಿಸ್ ಮಾಡು. ಪಕ್ಕಾ ಪ್ರಾಮಿಸ್? ಬೆಳಗ್ಗೆ ಆಯಿತು. ಐರಾ ಎದ್ದು ತನ್ನ ಕಣ್ಣುಗಳನ್ನು ಒರೆಸಿಕೊಂಡಳು ಮತ್ತು ತನ್ನ ಹಳೆಯ ಬಟ್ಟೆಗಳಿಂದ ಒಂದು ಹೊಸ ಡಾಲ್ ಮಾಡಿಕೊಂಡು ಅದರ ಜೊತೆ ಖುಷಿಯಾಗಿ ಇದ್ದಳು. ಹತ್ತು ವರ್ಷ ಹಾಗೇ ಕಳೆದು ಹೋಯಿತು. ಇಷ್ಟು ವರ್ಷಗಳಲ್ಲಿ ಅವಳು ಖುಷಿಯಾಗಿ ಇದ್ದಿದ್ದು ಇದು ಒಂದೇ ದಿನ. ಅದು ಅವಳ ಮದುವೆಯ ದಿನ. ಅವಳ ಮದುವೆ ನಗರದ ದೊಡ್ಡ ಬಿಸಿನೆಸ್ ಎಂಪೈರ್ ಫ್ಯಾಮಿಲಿಯ ಏಕೈಕ ವಾರಸುದಾರನಾದ ಅಕ್ಷತ್ನೊಂದಿಗೆ ನಿಶ್ಚಯವಾಗಿತ್ತು. ಅಕ್ಷತ್ ಮತ್ತು ಅವನ್ ತಾತನಿಗೆ ಕಣ್ ಕಾಣಲ್ಲ ಅನ್ಸುತ್ತೆ. ನನ್ ಸ್ವಪ್ನ ಇದ್ರು ಇವಳ ಜೊತೆ ಮದ್ವೆ ಮಾಡಕ್ ಹೊರಟಿದ್ದಾರೆ. ಈ ಎಮ್ಮೆ ಮುಖದಲ್ಲಿ ಅಕ್ಷತ್ ಏನ್ ನೋಡಿದ? ಅವಳು ನೋಡಿದ್ರೆ ಆನೆ ಸಹ ತನ್ನ ಮುಖ ಮುಚ್ಕೊಳ್ಳುತ್ತೆ. ಆದರೆ ವಾಸ್ತವವಾಗಿ ಅಶ್ವಿನಿ ಕೊಟ್ಟ ಔಷಧಿ ಮತ್ತು ಊಟ ಐರಾನ ಹಾರ್ಮೋನ್ಗಳನ್ನು ಹಾಳು ಮಾಡಿತ್ತು ಮತ್ತು ಅವಳ ತೂಕ ಅಕಸ್ಮಾತಾಗಿ ಹೆಚ್ಚಾಗಿತ್ತು. ಸ್ವಲ್ಪ ಸಮಯದಲ್ಲೇ ಅವಳು 120 ಕೆಜಿ ಆಗಿಬಿಟ್ಟಿದ್ದಳು. ಜನರು ಅವಳನ್ನು ನೋಡಿ ಹಾಸ್ಯ ಮಾಡತೊಡಗಿದರು. ಅಶ್ವಿನಿ ಐರಾಳ ಸೌಂದರ್ಯ ನೋಡಿ ಸಹಿಸಿಕೊಳ್ಳದೆ ಹೀಗೆ ಮಾಡಿದ್ದಳು. ನೋಡು ಐರಾ, ನಿನ್ ಗಂಡ ಮದ್ವೆಯ 2ನೇ ದಿನವೇ ನಿನ್ನನ್ನ ಮನೆಯಿಂದ ಹೊರ ಹಾಕಿದ್ರೆ ತಪ್ಪಾಗಿ ಕೂಡ ಈ ಮನೆ ಕಾಲಿಡ್ಬೇಡ. ಏನಂದ್ರೆ ನಾವ್ ಇಡೀ ಜೀವನ ನಿನಗಾಗಿ ವ್ಯರ್ಥ ಮಾಡಿದ್ದೇವೆ. ಈಗ ನಮ್ ಜವಾಬ್ದಾರಿ ಮುಗ್ದಿದೆ. ಹೋಗು, ಬೇಗ ರೆಡಿ ಆಗು. ಎಷ್ಟು ಸಿಂಗಾರ ಮಾಡಿಕೊಂಡ್ರು ನೀನ್ ಹೀಗೆ ಕಾಣ್ತೀಯ. ಇದನ್ನು ಕೇಳಿ ಐರಾ ಕಣ್ಣಲ್ಲಿ ನೀರು ತುಂಬಿತ್ತು. ಆದರೆ ಅವಳಿಗೆ ಅಕ್ಷತ್ ಮೇಲೆ ನಂಬಿಕೆ ಇತ್ತು. ಸರ್, ಇದು ಅಕ್ಷತ್. ಅವನನ್ನ ನೋಡಿದ್ರೇನೆ ಅನ್ಸುತ್ತೆ ಏನೋ ಮಿಸ್ ಹೊಡಿತಾ ಇದೆ ಅಂತ. ಇವ್ರ ಕುಟುಂಬದ ಹೆಸರೇ ಸರಿ ಇಲ್ಲ ಸರ್. ಹೌದು, ಇವರು ದಬ್ಬಾಳಿಕೆ ಮತ್ತು ಇಲ್ಲಿಗಲ್ ಕೆಲಸಗಳಲ್ಲಿ ಎಷ್ಟು ಕೊಲೆ ಆರೋಪಿಗಳು ಇವ್ರಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನಗ ಅರ್ಥನೇ ಆಗ್ತಾ ಇಲ್ಲ, ಈ ಐರಾ ಯಾಕೆ ಅಕ್ಷತ್ನನ್ನ ಮದ್ವೆ ಆಗ್ತಾ ಇದ್ದಾಳೆ ಅಂತ. ಅಕ್ಷತ್ ಅಂತ ಹುಡುಗ ಐರಾ ಅಂತ ಹುಡುಗಿ ಜೀವನ ಹಾಳು ಮಾಡೋಕ್ಕೂ ಮುಂಚೆ ನಾವು ಅವನನ್ನ ತಡಿಲೇಬೇಕು ಸರ್. ಖಂಡಿತ. ಇಂದು ಐರಾಳ ಎಲ್ಲಾ ಸಮಸ್ಯೆಗಳು ಕೊನೆಯಾಗ್ತಾ ಇದ್ದಾವೆ. ಮದುವೆ ಕಾರ್ಯಕ್ರಮಗಳು ನಡೆಯುತ್ತಿದ್ದವು ಮತ್ತು ಯಾರೋ ಅವಳಿಗೆ ಒಂದು ಚೀಟಿ ಕೊಟ್ಟರು. ಅದರಲ್ಲಿ ಅವಳ ಮದುವೆಯ ಉಡುಗೊರೆ ಮೇಲಿನ ರೂಮಿನಲ್ಲಿ ಕಾಯುತ್ತಿದೆ ಎಂದು ಬರೆಯಲಾಗಿತ್ತು. ಈಗಷ್ಟೇ ಖುಷಿಯನ್ನು ಕಂಡಿದ್ದ ಐರಾ ಬಾಳಲ್ಲಿ ಮತ್ತೊಂದು ಬಿರುಗಾಳಿ ಬರುತ್ತದೆಯೇ? ಅವಳ ಜೀವನವನ್ನು ಆಫೀಸರ್ ದಯಾ ಕಾಪಾಡಬಹುದಾ? ಮುಂದೆ ಏನಾಗುತ್ತದೆ ಎಂದು ತಿಳಿದುಕೊಳ್ಳಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಹಾಗೂ ಐರಾಳ ಸಂಪೂರ್ಣ ಕಥೆ ಕೇಳಿ. ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ನೀಡಲಾಗಿದೆ.